ಪಾಪಚ್ಚಿ ಕಣತ್ತೆ ಹುಡ್ಕಾಡ್ತಾ ಇದ್ದಾರೆ. ಅಯ್ಯೋ ಅತ್ತೆ ಹೇಳ್ಬಿಡಣ, ಹೇಳಮ್ಮ ಕರ್ದು ಏಟಾನ ಇದು ಮಾಡ್ಬೇಡ ಅವನ್ನ. ಅಯ್ಯೋ ಪಪ್ಪ ಮಕ ನೋಡವಂದ ನೋಡಕ್ಕಾಗ್ತಾ ಇಲ್ಲ, ತಡಿ ಕರ್ದು ಹೇಳ್ತೀನಿ. ಸ್ವಲ್ಪ ಜವಾಬ್ದಾರಿ ಮತ್ತು ಬರೋದೇ ಇಲ್ಲ, ಅದಕ್ಕೆ ಹಿಂಗೆ ಮಾಡಿದ್ದು ನಾನು. ಬಿಡಪ್ಪತ್ತ ನಡಿಯ, ಒಳಗೆಲ್ಲನ ಐತೆ ನೋಡ, ನಡಿಯಪ್ಪ ನಡಿಯತ್ತ. ಹುಡ್ಕಿವಮ್ಮ ಎಲ್ಲೂ ಸಿಗ್ಲಿಲ್ಲ, ಬಿಡತ್ತ ಅವ್ನು ಬೈಬೇಡ್ರಿ, ಎಲ್ಲ ನಾವು ಐತೆನ ನಾನೆಲ್ಲ ಹುಡುಕ್ಯಂಗೆ ಕೊಡ್ತೀನಿ, ಅವ್ನು ಬೈಬೇಡ್ರಿ. ಬರೇ ಹಿಂಗೆ ಮಾಡೋದೆ ಕಣ್ ಪಾಪ ನೀನು. ಸಿಗ್ಲಿಲ್ವೇನ್ರಿ? ಸಿಗ್ಲಿಲ್ವಾ? ಸಿಗ್ಲಿಲ್ಲ ಕಣೆ, ಸಿಕ್ಕಿದ್ರೆ ಸಿಕ್ಕೈತೆ ಅಂತ ಹೇಳ್ತಿದ್ವಿ. ಮಂದಾರ ಹೇಳ್ಬಿಡು ಮಂದಾರ, ಸುಮ್ಮನೆ ಯಾಕೆ ಪಾಪ ಅನ್ನು ಗೋಳಕ್ಕೆ ಅಂತೀಯ, ಹೇಳ್ಬಿಡು. ಯಪ್ಪ ನಿಮ್ಮ ಮುಖ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅಯ್ಯೋ ಯಾಕೆ ಹಂಗೆ ನಗ್ತೀಯ ಮಂದಾರ? ಯಾಕೆ ನಗ್ತಾ ಇದೀಯಾ? ಹಾಂ ಯಾಕೆ ಯಾಕೆ ನಗೋದು? ನೀವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀರಲ್ಲ ಅದಕ್ಕೆ. ಐತೆ ಕಣಪ್ಪ, ಕೊಳ್ತೇನೆ ಐತೆ ಅವಳ್ತಾಗೆ. ಅಪ್ಪ ಎಲ್ಲಿತ್ತು ಮಂದಾರ, ಎಲ್ಲಿತ್ತು? ನನ್ನ ಹತ್ರನೇ ಇತ್ತು, ನಾನೇ ತಗೊಂಡಿದ್ದೆ. ನೀವು ಮನೆ ಕಂಡಿದ್ರಲ್ಲ ಅವಾಗ ತಗೊಂಡೆ. ನಿಮಗೆ ಸ್ವಲ್ಪ ಜವಾಬ್ದಾರಿ ಎಂಬುದು ಬರಬೇಕು, ಹಿಂಗೆ ಕಳೆದ್ರೆ ಅದು ಎಷ್ಟು ನೋವಾಗುತ್ತೆ, ಅದು ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ನಾನೇ ಬಿಚ್ಕೊಂಡಿದ್ದೆ. ನೀವು ಮನೆ ಕಂಡ್ಬಿಟ್ಟಿದ್ರಿ. ನಿಮ್ಗೆಲ್ಲ ಮದುವೆ ಪದವಿಗೆ ಹೋಗಿದ್ದಾಗ ಏನಾನ ಹಾಕಿ ಎಲ್ಲಂದ್ರಲ್ಲಿ ಎಲ್ಲಾಂದ್ರೆ ಚೌಟ್ರಿಗಳಿಗೆ ಎಲ್ಲಂದ್ರಲ್ಲಿ ಮನಿಕೊಂಡ್ರೆ ಹಿಂಗೆ ಮನಿಕೊಂಡ್ರೆ ಏನು ಪಾಡು. ಅಯ್ಯೋ ನಿದ್ದೆ ಮಾಡ್ತಾರೆ ಅಂದರೆ ಗಳತಿ ಇದನ್ನು ಬಿಚ್ಕೊಂಡ್ರು ಅವ್ರಿಗೇನು ಸ್ವಲ್ಪನೇ ಎಚ್ಚರಿಕೆ ಇಲ್ಲ, ಹಂಗೆ ಮನಿಕೊಬಿಟ್ಟವ್ರೆ. ನಾನು ಅದಕ್ಕೆ ಬಿಚ್ಕೊಂಡೆ. ಅದು ನೋವು ಏನು ಅಂತ ಗೊತ್ತಾಗಬೇಕು ಅಂತ ಬೆಳಿಗ್ಗೆ ಫೋನ್ ಇಲ್ಲ ಬಿಟ್ಟು ಎಷ್ಟೊತ್ತಾಗೈತೆ, ನನಗೆ ಸಿಟ್ಟೆ ಬಂದಿತ್ತು. ನನಗೇನೇ ಒಂದು ವಸ್ತು ಆಗಲಿ ಜೋಪಾನ ಮಾಡ್ಕೋಬೇಕು. ನೀನು ತಮ್ಮಸಿಗಂತ ಬಚ್ಚಿಕೊಂಡಿದ್ಯಾ, ಅವನಂತೂ ಬೋಲ್ ಬೇಜಾರಾಗ್ಬಿಟ್ಟ ನಮ್ಮ ಹುಡುಗ. ಹೋಗತ್ತ ನನಗೂ ಹಂಗೇನಿ ನಮ್ಮ ಪಾಪಯ್ಯ ಅಂತ ಕೆಲಸ ಮಾಡ್ಕೊಂಡಪ್ಪ ಅಮ್ಮಂಗಾತು ಅಂದರೆ ಇವನು ಯಾಕ ಸುಮ್ಮನಿರು, ಯಾವ ವಸ್ತುನು ಜೋಪಾನ ಮಾಡ್ಕೊಂಬಲ್ಲ, ಅಚ್ಚುಕಟ್ಟಾಗಿ ಇಕ್ಕೊಂಬಲ್ಲ. ಈಗ ಹಿಂಗೆ ಮಾಡಿದ್ದೆ ಒಳ್ಳೇದು, ಅದು ನೋಡು ಎಷ್ಟು ಬೇಜಾರಾಗುತ್ತೆ. ಹಂಗೇನ ನಿಜವಾಗ್ಲೂ ಆತಂದ್ರೆ ಎಷ್ಟು ಬೇಜಾರಾಗಣ ಹೇಳು. ಹಾಂ ಯಾವುದೇ ಆಗಲಿ ಕಳ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಒಂದು ಮೊಬೈಲ್ ಆಗಲಿ ಹೇಳು ಹುಷಾರಾಗಿ ಇಕ್ಕಬೇಕು. ನಾನು ನಾಳೆ ನೋಡಿದ್ದೀನಿ ಅವನ್ನ ಯಾವ ಒಂದು ವಸ್ತುನ ನೀಟಾಗಿ ಇಕ್ಕೊಂಬೋದೇ ಇಲ್ಲ. ಸುಮ್ಮನೆ ಇಲ್ಲಾಂದ್ರೆ ಇಲ್ಲಿ ಬಿಡು, ಯಾರು ತಗೊಂಡೋಗ್ತಾರೆ ಅಂತಾನೆ, ಬಿಡ ಮತ್ತೆ ಅದು ನಿನ್ನ ಯಾರು ತಗೊಂಡೋಗ್ತಾರೆ ಅಂತಾನೆ. ಇವಾಗ ನಮ್ಮ ವಸ್ತುನ ನಾವು ಜೋಪಾನ ಮಾಡ್ಕೋಬೇಕು. ಒಡವೆ ಆಗಲಿ, ದುಡ್ಡಾಗಲಿ, ಒಂದು ಫೋನ್ ಆಗಲಿ, ಒಂದು ನಮ್ಮ ಪರ್ಸ್ ಆಗಲಿ, ಏನೇ ಆಗಲಿ ಹೇಳು ನಾವು ಜೋಪಾನ ಮಾಡ್ಕೋಬೇಕು. ನೋಡು ಎಷ್ಟು ಬೇಜಾರಾಗುತ್ತೆ ಅಲ್ಲ. ನೀನೇ ನೋಡಿ ನಿನ್ನ ಮಕ ಹೆಂಗಾಗಿತ್ತು ಅಂತ. ಮತ್ತೆ ಹಂಗೆ ಆಗೋದು. ನಾನು ಮೊನ್ನೆ ಏನೋ ತಗೊಂಡಿದ್ದೆ, ಕಳೆದಾಕಬಿಟ್ಟು ಎಷ್ಟು ಬೇಜಾರಾಯಿತು ಅಂದ್ರೆ ನನಗೆ ಅಷ್ಟು ಬೇಜಾರಾಯ್ತು, ಎಲ್ಲೋ ಕಳೆದೋಗ್ಬಿಡ್ತು. ಈಗ ನಮ್ಮ ಊರಲ್ಲಿ ನಮ್ಮ ಅಣ್ಣ ತಮ್ಮಂದ್ರದ್ದು ಮದುವೆ ಇತ್ತು. ದೊಡ್ಡದು ಫೆರೆಂಡ್ ಲೋಲಿ ತಂದಿದ್ದೆ. ಅದು 250 280 ದೊಡ್ಡದು ಫೆರೆಂಡ್ ಲೋಲಿ. ಅದನ್ನು ತಗೊಂಡೋಗಿದ್ದೆ ಮದುವೆ ತಕ್ಕೆ. ಅಲ್ಲಿ ಮದುವೆ ತಕ್ಕ ಫೆರೆಂಡ್ ಲೋಲಿ ಕಳೆದಾಕಿಬಿಟ್ಟೆ. ಇನ್ನು ಹೊಸದು, ಅಯ್ಯೋ ಹೊಸ ಫೆರೆಂಡ್ ಲೋಲಿ ತಂದಿದ್ನಲ್ಲ, ಕಳೆದೋಗ್ಬಿಡ್ತು ಅಂತ ಬೇಜಾರಾಗೋದು ನಮ್ಮನೆಗೆ. ಬಿಡತ್ಲಾಗ ಹೋದ್ರೂ ಹೋಗ್ಲಿ, ಅದಕ್ಕೆ ಏನು ಯಾವುದೇ ಒಂದು ವಸ್ತು ಆಗಲಿ ಕಳೆದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಜೋಪಾನ ಮಾಡ್ಕೋಬೇಕು ಅನ್ನೋದು. ನನಗೊಂಥರ ಹೆಂಗೆ ನೋಡು, ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಥರ ನನಗೆ ಹೆಂಗೆ ಆಗ್ಬಿಡ್ತು ಅಂತಂದರೆ ಹಂಗಾಗ್ಬಿಡ್ತು. ನೀನು ತಮಾಷೆ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ ಮಂದಾರ. ನೋಡು, ಒಂದು ಸ್ವಲ್ಪನೂ ನೀನು ನಗಲಿಲ್ಲ, ಎಷ್ಟು ಸೀರಿಯಸ್ ಆಗಿ ಎಷ್ಟು ಚೆನ್ನಾಗೆ ತಮಾಷೆ ಮಾಡಿಬಿಟ್ಟೆ. ಯಪ್ಪ ನನಗೊಂಥರ ಭಯ ಆದಂಗೆ ಆಗ್ಬಿಟ್ಟಿತ್ತು. ಅಂದರೆ ಯಾಕೆ ಹೇಳ್ತೀಯ, ಇದೆಲ್ಲ ಡವ 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 ಅಂತ ಅಂಬೋದು. ಅಯ್ಯೋ 30 ಗ್ರಾಮಿಂದು ಇವತ್ತು 4 ಲಕ್ಷ ದುಡ್ಡಾಗೋದು. 4 ಲಕ್ಷ ದುಡ್ಡಾಗೋದಲ್ಲಪ್ಪ, ಹೆಂಗಪ್ಪ ಕಳಿಯೋಣ, ಹೆಂಗೆ ಕಳೆದ್ನಪ್ಪ. ನಾನು ಯಾಕಾದರೂ ಹಾಕ್ಯಣ್ಣೋ ಏನೋ ತೆಗ್ದಿಕ್ತಿ 20 ದಿನದಿಂದ ಹಾಕ್ಯಂಬ್ಲೇಬಾರ್ದು ಅಂತವೆಲ್ಲನ ಅಂತ ಅನ್ಕೊಬಿಟ್ಟೆ ನಾನು. ಅಯ್ಯಪ್ಪ ಭಯ ಆಗ್ಬಿಡ್ತು. ನನಗೆ ಗೊತ್ತು ನಾನು ಯಾವತ್ತೂ ಹಂಗೆಲ್ಲ ಕಳ್ಕೊಂಬಲ್ಲ ಅಂತ. ಕಳ್ಕೊಂಬಲ್ಲ ಅಂತೆ. ಬೆಳಿಗ್ಗೆ ಫೋನ್ ಇಲ್ಲಿ ಇಕ್ಕಿದ್ದು ನೋಡ್ತೀನಿ, ದುಡ್ಡಾಗಲಿ 100 ರೂಪಾಯಿ ದುಡ್ಡು ಎಲ್ಲಾದ್ರೂ ಅಂತದ್ದು ಅಲ್ಲಿ ಇಲ್ಲಿ ಇಕ್ಕೋದು ಹಂಗೆ ಮಾಡ್ತೀಯ. ಅದಕ್ಕೆ ಮತ್ತೆ ನಿನಗೆ ಜವಾಬ್ದಾರಿ ಎಂಬುದು ಬರ್ಬೇಕಂತಲ್ಲ ನಾನು ಹಿಂಗೆ ಮಾಡಿದ್ದು. ಅಲ್ಲ ನಮ್ಮನೆಗಳಾದ್ರೆ ಯಾರು ತಾಮಲ್ಲ, ಬೇರೆಯವ್ರು ಇಂಥ ಹೊಟ್ಟೆ ಕಿಚ್ಚಿನ ಜನ ಇರ್ತಾರಲ್ಲ. ಹೊಟ್ಟೆ ಕಿಚ್ಚಿನ ಜನ ನೋಡಿದ್ರೆ ಏನು ಮಾಡ್ತಾರೆ ಗೊತ್ತೇ, ನೋಡಿದ್ರೆ ತೆಗ್ದು ಆ ಕಡೆಕನ ಬೇರೆ ಕಡೆಗೆ ಎಸ್ಬಿಡ್ತಾರೆ. ನಮ್ಮರು ಮಾತಾಡ್ಸೋ ಅಂಥವ್ರು ಒಳ್ಳೆಯವರು ಯಾರು ಹಂಗೆ ಮಾಡಲ್ಲ, ಕೊಡ್ತಾರೆ. ಯಾರು ಹಂಗೆಲ್ಲ ಕಳ್ತನ ಮಾಡೋಕ್ಕೆ ಹೋಗಲ್ಲ, ಒಬ್ರು ಯಾರು ಇದು ಮಾಡ್ಕೊಂಬಕ್ಕೆ ಹೋಗಲ್ಲ. ಆಗಿಲ್ದಂಥ ಜನ ಇರ್ತಾರೆ ನೋಡು ಅಂಥವ್ರು ನೋಡಿದ್ರು ಫೋನು ನಿನ್ನೇನಾರು ಹೊರಗೆ ಇಕ್ಕಿರೋದು ನೋಡಿ ತೆಗ್ದು ಎತ್ಲಾಗನೆ ಅಷ್ಟು ನೀರು ಗಿರಕ್ಕೆ ಹಾಕಿ ಸುಮ್ಮನೆ ಹಾಕ್ತಾರೆ. ಹೋಗ್ಲೇಳು ಒಂದೇನು ಮಸ್ತಾಗೈತೆ ತಗೊಂಡ್ಲೇಳು ಒಂಬತ್ತಕ್ಕ ಅಂತ ಹೊಟ್ಟೆ ಕಿಚ್ಚಿನ ಜನ ಇರ್ತಾರೆ. ಅದಕ್ಕಾಗಿ ನಾನು ನಿಮಗೆ ಸುಮ್ಮನೆ ತಮಾಷೆ ಮಾಡಿದ್ದು. ಸೀರಿಯಸ್ ಆಗಿಬಿಟ್ರೆ ಅಲ್ವಾ. ನಾನು ಹಂಗೆ ಅನ್ಕೊಂತಿದ್ದು ನಮ್ಮ ಹುಡುಗ ನನಗೂ ಹೇಳಿಲ್ಲ. ನನಗೆ ಈಗ ಹಂಗಂದ್ಲು, ನನಗಂತೂ ಬುಲ್ ಬೇಜಾರಾತು. ಯಪ್ಪ ಈ ಹುಡುಗನ ನೋಡಿ ಕಳ್ಕೊಂಡಿರೋದು ಅಮ್ಮಂಗತ್ತು. ನನಗೂ ಹಂಗೆ ಆಗಿದ್ದು ಹೋಗತ್ತ. ನನಗೂ ಹಂಗೆ ಮಾಡ್ದಂಗೆ ಆಗ್ಬಿಡ್ತು. ಇಡತ್ಲಾಗ ಹೋಗ್ಲಿ ಬರ್ರಿ. ಅವಳು ತಮಾಷೆ ಮಾಡವಳೆ. ತಮಾಷೆ ಮಾಡ್ಬೇಕಂತಲೇ ಮಾಡಿದ್ದು ನಾನು ಅವ್ರತಾಗೆ. ಅಲ್ಲ ಅಕ್ಕ ಮನೆ ಕಂಡ್ರೆ ನಾನು ಬಿಚ್ಕೊಂತಿದ್ರು ಸ್ವಲ್ಪನೇ ಎಚ್ಚರಿಕೆ ಇಲ್ವಾ. ಇಂಥವ್ರಿಗೆಲ್ಲನ ಹಾಕಿ ಉಂಗ್ರ ಕೊಳ್ಚೆನೆ ಎಲ್ಲ ಹಾಕ್ಬಿಟ್ಟು ಎಲ್ಲ ನಮ್ಮ ಮನಗ್ಸಿದ್ರೆ ಏನು ಪಾಡು ಅಂತ. ಉಂಗ್ರನು ಕೊಳ್ಚೆನ ಹಾಕ್ಬಿಟ್ಟು ಎಲ್ಲ ನಮ್ಮ ಮದುವೆಗೆ ಹೋಗಿತ್ತಾಗ ಎಲ್ಲ ಚೌಟ್ರಿಗಳಿಗೆಲ್ಲಾದ್ರೂ ಅವ್ರು ಮನ್ಕೊಂಡಿರ್ತಾರಲ್ಲ,
ಆ, ಅಂತ ತಗೋ. ಮತ್ತೆ ಎಲ್ಲಾದ್ರೂ ಬೇರೆ ಎಲ್ಲಾದ್ರೂ ಹಿಂಗೆ ಹೊರಗಡೆ ಎಲ್ಲಾದ್ರೂ ಹೋದಾಗ ಮನ್ಕೊಂಡಾಗ ಹಿಂಗೆ ಹಾಕೊಂಡು ಹೋದಾಗ ಏನಾದ್ರೂ ಬಿಚ್ಕೊಂಡ್ರೆ ಏನು ಪಾಡು ನೋಡು. ಸ್ವಲ್ಪನೂ ಜವಾಬ್ದಾರಿ ಎಂಬುದೇ ಇಲ್ಲ, ಎಚ್ಚರಿಕೆಯಾಗಿರ್ಬೇಕನ್ರಿ. ಎಲ್ಲೋದ್ರೂ ನಾವು ಮೈಯೆಲ್ಲ ಎಚ್ಚರಿಕೆ ಇರಬೇಕು. ಸ್ವಲ್ಪ ಏನಾದ್ರೂ ಟಚ್ ಆಯ್ತು ಅಂತಂದ್ರೆ ಎಚ್ಚರಿಕೆ ಆಗ್ಬೇಕಪ್ಪ. ಅಂತಂದ್ರಾಗ ಏನಿದೆ ಏನಿದೆ ಏನಿದೆ. ಸ್ನಾನ ಮಾಡಿದ್ನಲ್ಲ ಮಂದಾರ, ಅದಕ್ಕೆ ಚೆನ್ನಾಗಿ ನಿಂತು ಬಂತು. ಬರ್ರಿ ಪಾಪ ಅವನು ನೋಡೋಕ್ಕಾಗಲಿಲ್ಲ. ನಮ್ಮ ಪಾಪನ ಮಕ್ಕ ನೋಡೋಕ್ಕಾಗಲಿಲ್ಲ. ನನಗಂತೂ ಬೇಜಾರಾತು. ಇವಾಗ ಒಂಥರ ಎಲ್ಲ ನಿಮ್ಮದೇ ಆಯ್ತಪ್ಪ. ನನ್ನ ಮದುವೆನೂ ಆಯಿತು, ನಮ್ಮ ಅಣ್ಣನ ಮದುವೆನೂ ಆಯಿತು. ನಿಜವಾಗ್ಲೂ ಒಂಥರ ಹೆಂಗೆ ಅಂದರೆ ನನಗೆ ಇವಾಗ ಒಂಥರ ಸಮಾಧಾನ ಮನಸ್ಸಿಗೆ, ಏನೋ ಒಂಥರ ಸಮಾಧಾನವಾಗಿ ಇದ್ದೀನಿ. ಏನು ಸೌಕರ್ಯ ಏನು ಬೇಡ. ಹೆಂಗೋ ಅತ್ಲಾಗೆ ಇಲ್ಲಿ ನಮ್ಮ ಅತ್ತೇನೋ ನಮ್ಮ ಅಜ್ಜಿ ನಾನು ಹೇಳ್ದಂಗೆ ಕೇಳ್ತಾರೆ ಎಲ್ಲನ. ಮತ್ತೇನು ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಇವ್ರದ್ದು ಯಾತೂ ಇಲ್ಲ, ನನಗೂ ಎಲ್ಲ ಗೊತ್ತಾಗೈತೆ. ಆದ್ರೂ ಒಂದು ಸರ್ಸ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ನಡಿಯಾಕ ನಿನ್ನ ಕಣ್ಣು ಮುಂದೆನೇ ಅನುಭವಿಸ್ತಾರೆ. ಮಾಡ್ದಾರು ಯಾವತ್ತೂ ನಿನಗೆ ಕೆಟ್ಟದ್ದು ಮಾಡ್ದಾರು ಉದ್ಧಾರ ಆಗಿಲ್ಲ. ವಿನು, ದೇವ್ರಂಬ ನನಗೆ ಹೆಂಗಾನ ತುಂಬ ಒಳ್ಳೇದು ಮಾಡ್ದ. ನನಗೆ ನಿನ್ನ ಇಡ್ಲಿ ಕೊಟ್ಟೈತೆ ಎಂಬುದು ಗೊತ್ತಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ಗೊತ್ತಿದ್ದೆ ಕಣೆ. ಒಂದ್ಸತಿ ಬರಬೇಕು ಎಂಬುದಿತ್ತು. ನನಗೆ ಮೊನ್ನೆ ವಿಷಯ ಗೊತ್ತಾಯಿತು, ಅದಕ್ಕೆ ಬಂದೆ ನಾನು. ನಮ್ಮ ಅಯ್ಯಪ್ಪಂಗೆ ಅಂತಿತ್ತು ವಿನು ನಾ ಅಲ್ಲಿಗೆ ಕೊಟ್ಟಿರೋದು ಅಂತ. ಆವಾಗ ಗೊತ್ತಾಯ್ತು ನನಗೆ, ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ನಾನು ಬಂದು ತಡಿಗಲ್ಲ, ನಾನು ಮಾತಾಡಿಸ್ತಿದ್ದೆ ನಿನಗೆ. ನಾನು ನಿಂತ ಊರಿಗೆ ಕೊಟ್ಟೈತೆ ಅಂತ ನಾನು ಹೇಳಲಿಲ್ಲ. ನಿನಗೆ ಹೇಳಿದ್ರೆ ಗೊತ್ತಾಗೋದು. ಹಿಂಗೆಲ್ಲ ಮ್ಯಾಟ್ರ್ ಇದೆಲ್ಲ ಹೇಳಿದರೆ ನಿನಗೆ ಗೊತ್ತಾಗೋದು. ಇವಳು ಬಂದವಳಲ್ಲಪ್ಪ, ಇವಳಿಗೆ ಅದು ಹೆಂಗೆ ಪರಿಚಯ? ಇವಳು ಮಾಲಿ ಅಬ್ಬಬ್ಬಬ್ಬ ಹೆಂಗಿದ್ದಾಳೆ ತಾಯಿ. ಮದುವೆ ಆದಾಗಿಂದ 7 ದಪ್ಪ ಆಗ್ಯವಳೆ, ಮಣಿಕೊಂಡು ಹೋಗಿದ್ಲು. ಅಬ್ಬಬ್ಬಬ್ಬ ಹೆಂಗಾಗಿದ್ದಾಳೆ ತಾಯಿ ನೋಡು. ಐಸ್ ಹಿಡ್ದಿದ್ಲು, ಕೈ ಕಾಲು ಬತ್ತಿರಲಿಲ್ಲ. ನೋಡಂಗೆ ಹೆಂಗಿದ್ದಾಳೆ. ಓಹೋ, ಇಲ್ಲಿಗೆ ಯಾಕೆ ಬಂದವಳು ನೋಡ್ಲಿ ಅಂತ. ಇವಳಿಗೆ ಏನಾಗ್ಬೇಕ ಈ ರೀತಿ ಸಸಿಗೆ? ಇವಳು ಯಾಕೆ ಬಂದವಳಲ್ಲ? ಇವ್ರಿಗೆ ಹೆಂಗೆ ಪರಿಚಯ ಇವಳು ಯಾಕೆ ಇಲ್ಲಿಗೆ ಬಂದವಳೆ? ಇವಳಿಗೆ ಅದು ಹೆಂಗೆ ಪರಿಚಯ? ಅದನ್ನೇ ನೋಡ್ತಾ ಇದ್ದೀನಿ ನಾನು. ಯಾಕೆ ಬಂದವಳೆ ಅಂತ ಅಂದರೆ ನನ್ನ ಕಣ್ಣೆದ್ರಿಗೆ ಅನುಭವಿಸ್ತಾರೆ. ಹಾಳಾಗೋಗ ಹೇಳಮ್ಮ. ನನ್ನ ಅಂದಾರು ನನ್ನ ಆಡ್ದಾರು ನನಗೆ ಎಷ್ಟೆಷ್ಟು ಮಾಡ್ಯವ್ರೆ, ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ ಬಿಡು. ಇಂಥ ಟೈಮ್ನಾಗ ಆದ್ರೆ ಬಿಡು, ಚೆನ್ನಾಗಿದ್ದಾಗ ಒಂದು ಮಾತಂದ್ರೂ ಬೇಕಾದ್ರೆ ಅನ್ನಿಸ್ಕೊಂಬನ. ಆದರೆ ಅವಾಗ ನನಗೆ ಯಪ್ಪ ದೇವ್ರೆ ಯಾಕಪ್ಪ ನನಗಿಂತ ಕಷ್ಟ ಕೊಟ್ಟಿದ್ಯಾ ಅಂತ ಅನ್ಕೊಂತಿದ್ದೆ. ಹಂಗೆ ಮಾಡಲ್ಲ ಒಡೆ. ನನ್ನ ಕಣ್ಣೆದ್ರಿಗೆ ಅನುಭವಿಸ್ಬೇಕು. ಬೈಕೊಂಡ್ರೆ ನಾನು ಸುಮ್ಮನೆ ಇರ್ತೀನಿ. ಅಳ್ತಾ ಏನು ಮಾತಾಡೋದು? ನಾನು ಇಂಥ ಸಮಯದ ಮಾತಾಡೋದಲ್ಲ. ಯಾಕೆ ಸುಮ್ಮನೆ ಯಾವಳೆ ನಾನು ಮಾತಾಡ್ಕೊಂಬಾಳೆ. ಇವಳು ಅಜ್ಜ ಕರ್ಸ್ಯವಳೆ. ಇವಳು ರೀತಿ ಸಸಿ ಇದ್ದಾಳೆ ಇವಳು. ಅಪ್ಪ ವಿನಿ ಅಂಬಾಳು ಇಲ್ಲಿ ಬರ್ತಾ ಇದ್ದಾರೆ. ವಿನು ಅಕ್ಕ ಎಲ್ಲಿಗೆ ಹೋಗಿದ್ರಿ? ಎಲ್ಲೂ ಹೋಗಿಲ್ಲ, ನಾವು ಅಮ್ಮನಿನ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ. ಶಿವನಿನ ನೋಡ್ಕೊಂಬರೋಣ ಅಂತ ಇವ ಅಕ್ಕ ಬಂದಿತ್ತಾ, ನಮ್ಮೂರಿಂದ ಇವ ಅಕ್ಕಯ್ಯ ಬಂದಿತ್ತು ಇವತ್ತು ಬೆಳಿಗ್ಗೆ. ಅದಕ್ಕೆ ಹೋಗ್ತಾ ಇದೀವಿ. ನಮ್ಮೂರವಳು ಅಂತಾಳೆ. ಹಂಗಾರೆ ತವ್ರ ಮನೆಗೆ ಇವಳನ್ನ ಕೊಟ್ಟೈತೇನ. ಬಾಬಾ ಹೆಂಗಿದ್ದಾಳೆ ತಾಯಿ. 7 ದಪ್ಪನ ಮಂಗಲೇಶ್ವರ ಹಾಕ್ಕೊಂಡವಳೆ. ಹೆಂಗ ಹೇಳಿ ಮದುವೆ ಆದಾಗಿಂತಾನು 7 ದಪ್ಪ ಆಗ್ಯವಳಿ. ಮೊದ್ಲು ಅಣಿಕೊಂಡು ಹೋಗಿದ್ಲು. ಒಟ್ಟನು ಹೊರಗಡೆಗೆ ಹೋಗೋಕ್ಕಾಗಲ್ಲ. ಒಟ್ಟಕ್ಕೆ ಹೋಗಿ ಮಣಿಕೊಂಡಿರತ್ತಾಗಿ ಅಂತ ಉಣಿಸ್ತಿರ್ಲಿ ಸ್ಯಾನೇನ ಮಣಿಕೊಂಡಿದ್ಲು. ಈಗ ನೋಡಂಗೆ ಭೀಮಿ ಆಗ್ಯಾವಳು. ಭೀಮಿ ಆಗ್ಯವಳಿ. ಅಬ್ಬಬ್ಬಬ್ಬಬ್ಬ ನೋಡಿರಂಗೆ ಶೆಟ್ಟಲೆ ಬತ್ತೈತಿ ಅವಳನ್ನ ಅಂತ ಹೇಳ್ತಿತ್ತು ಅಕ್ಕಯ್ಯ. ಏನಿಲ್ಲ ಕಣಮ್ಮ, ನನಗೆ ಎಂತೆಂಥದ್ದು ಮಾಡಿದ್ರು ಜನ. ಹೆಂಗ ದೇವ್ರಂಬ ನನ್ನ ಚೆನ್ನಾಗಿ ಇದು ಮಾಡಿಬಿಟ್ಟ. ನಾನು ಅದಕ್ಕೆ ಈಗ ಒಳ್ಳೆ ಮನೆ ಸಿಕ್ಕಿದ್ದೀನಿ ಕಣಮ್ಮ. ನಾನು ದೇವ್ರು ಇವತ್ತು ಹೆಂಗ ನನಗೆ ಒಳ್ಳೇದೇ ಮಾಡ್ದೆ. ಒಳ್ಳೆ ಮನೆ ಸಿಕ್ತೆ. ನನ್ನ ತಮ್ಮಂದು ಮದುವೆ ಆಯಿತು. ಈಗ ನನ್ನ ತಮ್ಮ ನಮ್ಮ ಅಕ್ಕ ನನ್ನ ತಂಗಿ ಮಗಳನ್ನ ಮದುವೆ ಆಗಿದ್ದಾನೆ. ಹೆಂಗಾತ ನನ್ನ ತಮ್ಮನೂ ಸೆನಕ ಇದ್ದಾನೆ. ಎಲ್ಲರೂ ಸೆನಕ ಇದ್ದೀವಿ ಈಗ. ನನ್ನ ದೇವ್ರು ಹೆಂಗಾತ ಸೆನಕ ಇಕ್ಕವನೆ. ನಮ್ಮ ಅಪ್ಪನೂ ಎಂತ ಸೆನಕ ನೋಡು. ಮಂಗಲಸಾರ ಮಾಡ್ಸೈತೆ. 40 ಗ್ರಾಮಿಂದ ಹೊಂಟೆಳಿದ್ದೀನಿ. 7 ದಪ್ಪಂದ ಮಂಗಲಸಾರ ಮಾಡ್ಸೈತಿ. ಬೋಲ್ ಚೆನ್ನಾಗಿ ನೋಡ್ಕೊಂಬತೈತೆ. ಅಯ್ಯೋ ನಾನು ಇಂಥದ್ದು ಉಮ್ತೀನಿ ಅಂದ್ರೆ ಅಂಥದ್ದು ಹೆಂಗೆ ನೋಡ್ಕೊಂಬತ್ತು. ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ಕಣಮ್ಮ. ನಮ್ಮ ಅಪ್ಪನಂತ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು, ಆದ್ರೇ ಚೆನ್ನಾಗಿ ನೋಡ್ಕೊಂಬತ್ತೆ. ಒಳ್ಳೆ ಗಂಡ ಸಿಕ್ಕೈತೆ. ಮಾಲಕ್ಕನಿಗೆ ಇರತಕ್ಕ ಇದ್ದು ಒಳ್ಳೆ ಗಂಡ ಸಿಕ್ಕಂಗತ್ತೆ ಬಿಡು. ಅಂತ ಗಂಡ ಇರಬೇಕು. ಏನು ದುಡ್ಡು ಕಾಸು ಎಲ್ಲ ಚೆನ್ನಾಗೈತೆ. ಮನೆ ಕಡೆ ಅವರಪ್ಪಯ್ಯ ಅವರು ಎಲ್ಲರೂ ಅವರೆಲ್ಲ ಒಳ್ಳೆಯರು. ಹೆಂಗ ಒಳ್ಳೆಯವ್ರನ್ನ ಮದುವೆ ಆಗ್ಬಿಡ್ತು ಬಿಡು. ಯಾಕಂದರೆ ಅವ್ರ ಅಮ್ಮಯಿಂದ ತವ್ರ ಮನೆ ಅದೇ ಅಲ್ಲ. ಹೆಂಗೋ ಕೊಟ್ಟು ಮದುವೆ ಆಯಿತು. ನಿನ್ನ ಯಾರು ಮದುವೆ ಆಗ್ತಾರೆ, ಇವಳನ್ನ ಯಾರು ಮದುವೆ ಆಗ್ತಾರೆ, ಇವಳು ಎಲ್ಲಿ ಹಂಗೆ ಹಿಂಗೆ ಅಂತ ಜನ ಎಷ್ಟು ಮಾತಾಡೋರು. ಅಂತಾರ ಮುಂದೆ ನನಗೆ ಅನ್ಬೇಕು. ಒಂದಾರು ನಂಬತ್ತಕ್ಕ ಸಮಾಧಾನ ಆಗಲ್ಲ ನನಗೆ ವಿನು. ಒಂದಾರು ಅನ್ಬೇಕು, ಒಂದೇ ಅನ್ಬೇಕು ಅಂಬದು ನನಗಿತ್ತು. ಇವಳನ್ನೆಲ್ಲಿ ಮದುವೆ ಆಗ್ತಾರೆ, ಇವಳೆಲ್ಲಿ ಚೆನ್ನಾಗಿ ಆಗ್ತಾಳೆ, ಇವಳು ಹಿಂಗೇನೆ ಅಂತ ಹೇಳಿ ಜನ ಅಂತೂ ನನಗೆ ಆಡ್ಕೊಂಡ್ರು ಅಂದರೆ ಅಷ್ಟಿಷ್ಟು ಆಡ್ಕೊಂಬ್ಲಿಲ್ಲ. ಹಂಗೆ ಮತ್ತೆ ಜನಗಳು ಒಂದೋಟು ಆಡ್ಕೊಂಡೋಟು ಇನ್ನೂ ಒಳ್ಳೇದೇ ಆಗುತ್ತೆ. ಹಂಗೆ ಅಂತಾರೆ ಹಂಗೆ ಹಿಂಗೆ ಅಂತ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇನ್ನೂ ಒಳ್ಳೇದೇ ಆಗುತ್ತೆ. ಇನ್ನು ಜನಗಳು ಬಾಯಾರಿಕೆಯಿಂದ ಒಳ್ಳೇದಾಗ್ತೈತಪ್ಪ, ಒಳ್ಳೇದಾಯಿತು ಅಂತ ಹೇಳಿ ಅಂದ್ಕೋಬೇಕು. ಅದೇ ಮತ್ತೆ ಯಾರೊಂಬದು ಆಡೋದು ಎಲ್ಲ ನಮ್ಮ ಒಳ್ಳೇದಕ್ಕೆ ಕಣಕ. ಯಾರು ಎಷ್ಟನ ಮಾತಾಡ್ಲೇಳು, ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಮುಂದುವರಿಯೋದು ನೋಡ್ಬೇಕು ಅಷ್ಟೇ. ನಾವು ಎಲ್ಲರ ಜೊತೆ ಚೆನ್ನಾಗಿರೋದು ನೋಡಬೇಕು, ಮುಂದುವರಿಯೋದು ನೋಡ್ಬೇಕು. ಅಷ್ಟು ಬಿಟ್ಟರೆ ನಾವು ಇನ್ನೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಎಲ್ಲರ ಮನೆಯಾಗೂ ಇದ್ದಿದ್ದೇನೆ ಎಲ್ಲ ಸಮಸ್ಯೆಗಳು ಬಂದೇ ಬತ್ತ ಮನೆಯ ಮೇಲೆ. ಏನು ನೆಮ್ಮದಿಯಾಗಿದ್ದೀನಿ ಹೇಳು.
ನಾನೇನು ನಮ್ಮ ಅಪ್ಪ ನಮ್ಮಮ್ಮ ಏನೂ ನೋಡ್ಕೊಂಬರಮ್ಮ ಚೆನ್ನಾಗಿ ನಮ್ಮ ಅಪ್ಪ ನಮ್ಮಮ್ಮನೂ ನೋಡ್ಕೊಂಬರು ಯಾವಳ ಒಬ್ರು ದರಿದ್ರ ದೊಡ್ಡ ಬಂದಿದ್ಲು ನಮ್ಮ ಮನೆಗೆ ಆವಾಗಿಂದಲೇ ನನಗಂತ ನೋವಾಗಿದ್ದ ಅಷ್ಟೇ ನಮ್ಮ ಅಪ್ಪ ನಮ್ಮ ಸಣ್ಣ ಹುಡುಗಿಯಿಂದಲೂ ನೋಡ್ಕೊಂಡವ್ರು ನನ್ನ ಆಸ್ತಿ ಹೇಳೋದು ಮಕ್ತಾಗಿಂದ ನಾನು ಎಲ್ಲ ಇಲ್ಲಿ ಮಾತಾಡಿ ನನ್ನ ಮುಂದೆ ಎಲ್ಲ ಹೇಳಕ್ಕೆ ಬಂದವಳು ಇಲ್ಲಿ ನಾನು ಹಂಗೈನಿ ಹಿಂಗೈನಿ ಅಂತ ಹೇಳ್ಕೊಂಬ್ಲೇಳು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಬೈಕೊಂಬ್ದಾಳೆ ಇಂಥ ಸಮಯದಾಗ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಅವಳಿಗೆ ಈಗ ನನ್ನ ಪಾಡು ನನಗೆ ಇವಾಗ ನನ್ನ ಕಷ್ಟ ನನಗೆ ನಾವೀಗ ಅವ್ರ ತಾಗೆಲ್ಲ ನಾವು ಯಾತ ಮಾತಾಡಕ್ಕೆ ಹೋಗಲ್ಲ ನಾವು ಮಾತಾಡಲಿ ಅಂತಲೇ ಬಂದವಳು ಅಲ್ಲಿಂದ ಇಲ್ಲಿ ನೋಡ್ತಾ ಇರಿ ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೂವಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.